ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ #UPSC ವ್ಲಾಗ್ಸ್. ಟುಡೇ ವ್ಲಾಗ್ ಬಂದ್ಬಿಟ್ಟು UPSC ಬುಕ್ಸ್ ಹೇಗೆ ಓದಬೇಕು ಅಂತ ತಿಳಿಸ್ಕೊಡಕ್ಕೆ ನಾನು ಬಂದಿದ್ದೇನೆ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಿಫೋರ್ ದಟ್ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಒಂದು ಸಬ್ಜೆಕ್ಟ್ ನೀವು ಓದ್ತಿದ್ದೀರಾ ಅಂದರೆ, ಓಕೆ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಪೇಷನ್ಸ್ ಲೆವೆಲ್ಸ್ ಇಟ್ಕೊಂಡು ರಿವಿಷನ್ ಮಾಡಿಕೊಂಡು ಕೊನೆಯವರೆಗೂ ಆ ಸಬ್ಜೆಕ್ಟ್ ಮುಗಿಯೋವರೆಗೂ ನೀವು ಅದೇ ಸಬ್ಜೆಕ್ಟೇ ಓದಬೇಕಾಗಿರುತ್ತೆ. ಇದೊಂದು ಫಸ್ಟ್ ನೋಟ್. ಓಕೆ, ದೆನ್ ಸ್ವಿಚ್ ಮಾಡ್ಕೋಬೇಡಿ. ಲೈಕ್ ಈಗ ಪಾಲಿಟಿ ಓದ್ತಿರ್ತೀರಾ, ಅರ್ಧ ಮುಗಿಸಿರ್ತೀರಾ, ಸೊ 1 ಮಂತ್ ಟೈಮ್ ತಗೊಳುತ್ತೆ. ಓಕೆ, ಅವಾಗ ಏನು ಅನ್ಸ್ಬಿಡುತ್ತೆ ಅಂದರೆ, ಓಕೆ 1 ಮಂತ್ ಟೈಮ್ ನಾನು ಪಾಲಿಟಿನೇ ಓದ್ತಿದ್ರೆ ಇಯರ್ಗೆ ಇರೋದೇ 12 ಮಂತ್ಸ್, ಸೊ ಮಿನಿಮಮ್ 12 ಸಬ್ಜೆಕ್ಟ್ಸ್ ಕೂಡ ನಾನು ಮುಗ್ಸೋಕ್ಕಾಗಲ್ಲ. ಎಸ್, ಈ ಥರ ಅನಿಸುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ, 1 ಮಂತ್ ಪಾಲಿಟಿ ಆಫ್ ಓದಿದ್ದೀವಿ ಅಂದರೆ ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ಗೆ ಸ್ವಿಚ್ ಮಾಡ್ಕೊತೀವಿ. ಜಿಯೋಗ್ರಫಿ ಓದ್ತೀವಿ, ಅದು ಆಫ್ ಓದಿರ್ತೀವಿ. ಓಕೆ, ಅದು 1 ಮಂತ್ ತಗೊಳುತ್ತೆ. ನೋಡಿದ್ರೆ ಆಫ್ ಮುಕ್ಕಲ್ಲಿ ಓದಿರ್ತೀವಿ. ಸೊ ಆಗ ಏನಿಸುತ್ತೆ, ಓಕೆ ಜಿಯೋಗ್ರಫಿನ ಓದ್ತಿದ್ರೆ ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ಏನು ಮಾಡೋದು, ಅದು ತಲೆಗೆ ಬರುತ್ತೆ. ಅವಾಗ ಏನು ಮಾಡ್ತೀವಿ, ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್. ಸೊ ಈ ಥರ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರಿ ಅಂದ್ಕೊಳ್ಳಿ. ಹಿಂದೆ ತಿರುಗಿ ನೋಡಿಕೊಂಡ್ರೆ ನಮ್ಮ ಪ್ರಿಪ್ರೇಷನ್ ಲೆವೆಲ್ ನಮಗೆ 0% ಥರ ಕಾಣಿಸುತ್ತೆ. ಯಾಕೆ ಅಂದರೆ ನಾವು PYQ ತಗೊಂಡು ಸಾಲ್ವ್ ಮಾಡಿದಾಗ ಇವನ್ ನಾವು ಒಂದು ಕ್ವಶನ್ನು ಕೂಡ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಪ್ರಿಪ್ರೇಷನ್ ಲೆವೆಲ್ 0 ಅಂತ ಅರ್ಥ. ಓಕೆ, ದೆನ್ ಈಗ ಏನು ಓದಬೇಕು, ಲೈಕ್ ಹೇಗೆ ಓದಬೇಕು ಅಂತ ನಾನು ಇವತ್ತು ನಿಮಗೆ ಪಾಲಿಟಿ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕೆ ಬಂದಿದ್ದೇನೆ. ಸೊ ಈಗ ಪಾಲಿಟಿ ನೋಡೋಣ. ಅದಕ್ಕಿಂತ ಬಿಫೋರ್ ಎಲ್ಲ ಆಸ್ಪಿರೆಂಟ್ಸ್ ನೀವೇನು ಮಾಡಬೇಕು ಅಂದರೆ, PYQs ಏನಿದೆ ಲೈಕ್ 2013 to 2000, ಈಗ 26 ಎಕ್ಸಾಮ್ ಮುಗಿಯುತ್ತೆ ಅಲ್ಲ, 2013 to 2026 ಕ್ವಶನ್ ಪೇಪರ್ಸ್ ಎಲ್ಲದನ್ನು ನೀವು ಪ್ರಿಂಟ್ಔಟ್ ತೆಗೆಸ್ಕೊಂಡು ಸ್ಪೈರಲ್ ಮಾಡಿಸ್ಕೊಳ್ಳಿ. ಒನ್ ಥಿಂಗ್, ಓಕೆ, ಇದು ಫಸ್ಟ್ ನೀವು ಮಾಡಬೇಕಾಗಿರೋದು. ಬಿಫೋರ್ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದು ಕ್ವಶನ್ ಪೇಪರ್ಸ್ ಎಲ್ಲದನ್ನ ಪ್ರಿಂಟ್ಔಟ್ ತೆಗೆಸ್ಕೊಂಡು ಸ್ಪೈರಲ್ ಮಾಡಿಸ್ಕೊಂಡು ಒಂದಿಟ್ಕೊಳ್ಳಿ. ಪ್ರಿಲಿಮ್ಸು, CSAT, ಮೇನ್ಸು ಅಷ್ಟೇ. ಓಕೆ, ಎಲ್ಲ ಸಬ್ಜೆಕ್ಟ್ GS 1 to GS 4, ದೆನ್ essay, ಈ ಥರ ಎಲ್ಲದನ್ನು ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಫಸ್ಟ್. ಸೆಕೆಂಡ್ ಒನ್, ನೀವೇನು ಮಾಡ್ತೀರಾ ಅಂದರೆ 30 years ಸಾಲಿಡ್ PYQ ಅಂತ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಸೊ ನೀವು ಅದನ್ನು ಬೈ ಮಾಡಬೇಕಾಗಿರುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಒಂದು ಟಾಪಿಕ್ ಓದ್ತೀರಾ. ಓಕೆ, ಒಂದು ಟಾಪಿಕ್ ಓದಿದ್ದಾದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಕ್ವಶನ್ಸ್ನ ಸಾಲ್ವ್ ಮಾಡೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ನೀವು ಓದಿದ್ದೀರಾ. ಓಕೆ, ಫಂಡಮೆಂಟಲ್ ರೈಟ್ಸ್ ಓದಿದ ತಕ್ಷಣ ನೆಕ್ಸ್ಟ್ ನೀವು ಸ್ಟೆಪ್ ಏನು ತಗೋಬೇಕು ಅಂದರೆ 30 years ಈ ಸಾಲಿಡ್ PYQs ಏನು ಸಿಗುತ್ತೆ, ಈ ಬುಕ್ಕಲ್ಲಿರೋ ಕ್ವಶನ್ಸ್ನ ಸಾಲ್ವ್ ಮಾಡಿ. ಓಕೆ, ನೀವು ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡಬೇಕು ಅಂತ ಇಲ್ಲ. ಓಕೆ, ಆದರೆ ಎಲ್ಲ ಕ್ವಶನ್ಸು ಒಂದೇ ಸರಿ ನೀವು ಒಂದು ಸರಿ ಓದಿದ ತಕ್ಷಣ ಇದ್ಯಾವುದೋ ಒಂದು ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದಿದ ತಕ್ಷಣ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಬ್ಯಾಡ್ ಅಂತ ಅರ್ಥ ಅಲ್ಲ. ಸೊ ವಿ ನೀಡ್ ಲಾಟ್ಸ್ ಆಫ್ ರಿವಿಷನ್ಸ್. ಸೊ ಸಾಲ್ವ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಓದಿದ್ದು ನೆನಪಾಗಲಿಲ್ಲ ಅಂದರೆ ಇಟ್ಸ್ ಫೈನ್, ಬಟ್ ಮಾಡಿ ಅಷ್ಟೇ. ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗಲ್ಲಿ ನೀವು ಸೆಟ್ ಆಗ್ತೀರಾ. ದೆನ್ ಇನ್ನೊಂದೇನು ಅಂದರೆ, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಒಂದ್ಸಲ ಲೈಕ್ ಪಾಲಿಟಿ ಬುಕ್ಕು ಲಕ್ಷ್ಮೀಕಾಂತ್ ಇಟ್ಕೊಂಡು ಒಂದ್ಸಲ ಮುಗಿಸಿದ್ದೀವಿ ಅಂದರೆ ಅಲ್ಲ. ವಿ ನೀಡ್ ಮಿನಿಮಮ್ 3 ರಿವಿಷನ್ಸ್. ಅಂದರೆ ನನ್ನ ಪ್ರಕಾರ ಈಗ ಒಬ್ಬರು ಫಸ್ಟ್ 1 ಟೈಮ್ ರೀಡಿಂಗ್ಗೆ ಅವ್ರಿಗೆ ನೆನಪಿರುತ್ತೆ, ಇನ್ನೊಬ್ರಿಗೆ ವಿ ನೀಡ್ 2 times, ಇನ್ನೊಬ್ರಿಗೆ 3 times, ಇನ್ನೊಬ್ರಿಗೆ 5 times. ಈ ಥರ ಒಬ್ಬೊಬ್ಬರ ಮೆಮೊರಿ ಪವರ್ ಒಬ್ಬೊಬ್ರಿಗೂ ಒಂದೊಂದು ಥರ ಇರೋದ್ರಿಂದ, ಸೊ ಯಾರಿಗೆ 2-3 times ರಿವಿಷನ್ ಆಗಿದ ಮೇಲೆ ನೆನಪಿರುತ್ತೆ, ಅವ್ರು ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಲೈಕ್ ಒನ್ ಇಯರ್ ಜಾಸ್ತಿ ತಗೋಬೋದು. ಕೆಲವೊಬ್ರು ಕಂಪ್ಲೀಟ್ ಮಾಡಿರ್ತಾರೆ, ಫೈನ್. ಅವ್ರೇನು ಅಂದರೆ ಒಂದ್ಸಲ ಓದಿದ ತಕ್ಷಣ ಅವ್ರಿಗೆ ನೆನಪಿರುತ್ತೆ. ಸೊ ಎಲ್ರಿಗೂ ಹಂಗಿರಬೇಕು ಅಂತ ಇಲ್ಲ. ನನಗೆ 3 times ರಿವಿಷನ್ಗೆ ನನಗೆ ನೆನಪಿರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ. ಸೊ ಇದು ಬ್ಯಾಡ್ ಅಂತ ಅಲ್ಲ. ಓಕೆ, ಎಲ್ಲರೂ ಒಂದೇ ಥರ ಇರಬೇಕು ಅನ್ನೋದೇನು ಇಲ್ಲ. ಸೊ ಇದು ಓಕೆ, 30 years ಏನಿದೆ PYQ ಅದನ್ನು ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಓಕೆ, ಇದೊಂದು ನೋಟ್. ಈಗ ನೋಡೋಣ ಪಾಲಿಟಿನ ಹೇಗೆ ಓದಬೇಕು ಏನು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಪಾಲಿಟಿ ಅಂತ ಬಂದಾಗ ಈಗ ಪಾಲಿಟಿ ಹೇಗೆ ಓದಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಎಲ್ಲ ಸಬ್ಜೆಕ್ಟ್ ನೀವೇನು ಮಾಡಬೇಕು ಅಂದರೆ, ಥೀಮ್ ಏನು, ಲೈಕ್ ಲಾಸ್ಟ್ ಲೈಕ್ 2013 to 2026 ವರೆಗೂ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ. ಈಗ ಫಂಡಮೆಂಟಲ್ ರೈಟ್ಸಲ್ಲಿ ಯಾವ ಥರ ಕ್ವಶನ್ಸ್
ತೆಗ್ದಿದ್ದಾರೆ. ದೆನ್ ಫಂಡಮೆಂಟಲ್ ಡ್ಯೂಟೀಸ್, ದೆನ್ ಪಾರ್ಲಿಮೆಂಟ್, ದೆನ್ ಸ್ಟೇಟ್ ಲೆಜಿಸ್ಲೇಚರ್. ಸೊ ಈ ಥರ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಥೀಮ್ಸ್. ಓಕೆ, ಯಾವುದೇ ಒಂದು ಸಬ್ಜೆಕ್ಟ್ ನೀವು ಓದಕ್ಕೆ ಕೂರೋಕ್ಕೆ ಮುಂಚೆ PYQs ನೋಡಿ, ಥೀಮ್ಸನ್ನ ಐಡೆಂಟಿಫೈ ಮಾಡಿ. ಓಕೆ, ಯಾವ್ಯಾವ ಥೀಮಲ್ಲಿ ಕ್ವಶನ್ಸ್ ತೆಗ್ದಿದ್ದಾರೆ ಅದನ್ನು. ಸೊ ಐಡೆಂಟಿಫೈ ಮಾಡಿದ ಮೇಲೆ ಫಸ್ಟ್ ನೀವು NCERT ಓದಬೇಕು. ಓಕೆ, 6th to 12th NCERT ಓದಬೇಕಾದ್ರೆ ನೋಟ್ಸ್ ಫಸ್ಟ್ ರೀಡಿಂಗ್ಗೆ ಯಾರೂ ಮಾಡಬೇಡಿ. ಯಾಕೆ ಅಂದರೆ ಫಸ್ಟ್ ಟೈಮ್ ಓದಿದಾಗ ಎಲ್ಲವೂ ನಮ್ಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಎಸ್, ಇದು ಎಲ್ಲರೂ ಫೇಸ್ ಮಾಡೋ ಅಂಥದ್ದೇ, ಎಲ್ಲವೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇಫ್ ಇನ್ ಕೇಸ್ ನೀವು ಹೈಲೈಟ್ ಮಾಡಬೇಕು ಅಂತ ಕೂತ್ಕೊಂಡ್ರೆ ಇಡೀ ಬುಕ್ಕನ್ನೇ ಹೈಲೈಟ್ ಮಾಡಬೇಕಾಗುತ್ತೆ. ಇದು ತುಂಬ ಜನ ಲೈಫಲ್ಲಿ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಒಂದ್ಸಲಿ ಲೈಕ್ ಸ್ಟೋರಿ ಥರ ಓದ್ತಾ ಹೋಗಿ. ದೆನ್ ಸೆಕೆಂಡ್ ರೀಡಿಂಗ್ ಬಂದಾಗ ನಿಮಗೆ ಸ್ವಲ್ಪ ಏನಂತಾರೆ ಗೊತ್ತಾಗುತ್ತೆ, ಓಕೆ ಇದು ಇಂಪಾರ್ಟೆಂಟು. ಯಾಕಂದರೆ ನೀವು ಇದಕ್ಕಿಂತ ಬಿಫೋರ್ ನೀವು PYQsನೆಲ್ಲ ಥೀಮ್ಸನ್ನ ಐಡೆಂಟಿಫೈ ಮಾಡಿರಬೇಕು. ಲೈಕ್ ಯಾವ ಥೀಮಲ್ಲಿ ಕೇಳಿದ್ದಾರೆ ಕ್ವಶನ್ಸ್. ಓಕೆ, ಫಂಡಮೆಂಟಲ್ ರೈಟ್ಸಲ್ಲಿ ಈ ಕ್ವಶನ್ಸ್ ತೆಗ್ದಿದ್ದಾರೆ ಅಂದರೆ ಫಂಡಮೆಂಟಲ್ ರೈಟ್ಸ್ ಟಾಪಿಕ್ ಬಂದಿದ ತಕ್ಷಣ ಓಕೆ ಈ ಕ್ವಶನ್ಸ್ ಮೇಲೆ UPSC ಫೋಕಸ್ ಮಾಡ್ತಿದ್ದಾರೆ. ಸೊ ನಾವು ಈ ಟಾಪಿಕ್ ಮೇಲೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಹೀಗೆ ನೀವು ಓದ್ಕೊಂಡು ಓದಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. NCERT ನೀವೇನು ಮಾಡ್ತೀರಾ ಅಂದರೆ ಒಂದು ಸೆಕೆಂಡ್ ರೀಡಿಂಗ್ ಅಂತ ಹೇಳಿದೆ, ದೆನ್ ಥರ್ಡ್ ರೀಡಿಂಗ್. ಓಕೆ, NCERTನ ಈಗ ಎಲ್ಲರಿಗೂ 3-4 ರೀಡಿಂಗ್ ಬೇಕು ಅಂತ ಇಲ್ಲ. ನಿಮಗೆ ಓಕೆ ನಮಗೆ ಫಸ್ಟ್ ರೀಡಿಂಗ್ಗೆ ಅರ್ಥ ಆಯಿತು ಅಂತ ಏನಾದರೂ ಇದ್ದರೆ ಯಾವ್ದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ, ಇಡೀ ಬುಕ್ಕನ್ನೇ ಮತ್ತೆ ರೀರೈಟ್ ಮಾಡಿಕೊಂಡು ನೋಟ್ಸ್ ಮಾಡೋದಲ್ಲ. ಸೊ ಯಾವ್ದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅದನ್ನು ನೀವು ನೋಟ್ಸ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲೆಸನ್ ಪೂರ್ತಿ ಸೇರಿಸಿದ್ರೆ A4 ಶೀಟ್ ಏನಿದೆ ಇದು ಒಂದು ಸೈಡಲ್ಲಿ ನಿಮಗೆ ನೋಟ್ಸ್ ಮಾಡ್ಕೋಬೇಕು. ಲೈಕ್ ಒಂದು ಲೆಸನ್ ನೀವು ಒಂದು ಶೀಟ್ ಈ ಕಡೆ ಮಾತ್ರ ಮಾಡ್ಕೋಬೇಕಾಗುತ್ತೆ. ದೆನ್ ಸೆಕೆಂಡ್ ಲೆಸನ್ ಅಂತ ಬಂದಾಗ ಈ ಕಡೆ. ಸೊ ಆ ಥರ ನೀವು ಲೆಸನ್ ವೈಸ್ ನೋಟ್ಸ್ ಮಾಡ್ಕೊಂಡು ಹೋದ್ರೂ ಕೂಡ 15-20 ಪೇಜ್ ಅದೇ ನೋಟ್ಸ್ ಆಗುತ್ತೆ. ಸೊ NCERT ನೋಟ್ಸು ಇಂಪಾರ್ಟೆಂಟಾ ಅಂದರೆ ಯಾರೆಲ್ಲ ಕೋಚಿಂಗ್ ತೊಗೊತಿದ್ದೀರಾ ನೀವು ಫಸ್ಟ್ ನಿಮ್ಮ ನೋಟ್ಸನ್ನ ಚೆನ್ನಾಗಿ ಓದಿ. ಓಕೆ, ದೆನ್ ನೋಟ್ಸನ್ನ ಹೇಗೆ ಮೈಂಟೈನ್ ಮಾಡಬೇಕು ಅಂದರೆ ಇಫ್ ಇನ್ ಕೇಸ್ ನೀವು ಕೋಚಿಂಗ್ ತೊಗೊತಿರೋರು ಮಾತ್ರ, ಇಫ್ ನೀವು ಕೋಚಿಂಗ್ ತೊಗೊತಿಲ್ಲ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ ಅನ್ನೋರು ಕೂಡ ಒಂದು A4 ಶೀಟ್ ಇದೆ ಅಂದರೆ ನೀವು ನೋಟ್ಸನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾರ್ಜಿನ್ನ ಸ್ಪೇಸ್ ಬಿಟ್ಟಿರಿ. ಯಾಕೆ ಅಂದರೆ ಈಗ ನೀವು ಯಾವುದೋ ಒಂದು ಲೈಕ್ NCERT ಓದಿದ್ದೀರಾ, ಓಕೆ ಅದನ್ನು ನೋಟ್ಸ್ ಮಾಡ್ಕೊಂಡ್ರಿ. ದೆನ್ ಆ ಟಾಪಿಕ್ ಬಗ್ಗೆ ಯಾವುದೋ ಒಂದು ಚಿಕ್ಕ ಪಾಯಿಂಟ್ ಲೈಕ್ MCQ ಅಲ್ಲೋ PYQ ಅಲ್ಲೋ ಯಾವುದೋ ಒಂದು ಚಿಕ್ಕ ಪಾಯಿಂಟ್ ಬಿಟ್ಟಿದ್ದೀರಾ ಅಂದರೆ ಈ ಮಾರ್ಜಿನಲ್ಲಿ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಯಾಕೆಂದರೆ ಅವಾಗ ನೋಟ್ಸ್ ಮಾಡ್ಕೊಳ್ಳೋ ಪೇಜಸ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ನಿಮಗೆ. ಈಗ ಒಂದು ಟಾಪಿಕ್ ಫಂಡಮೆಂಟಲ್ ರೈಟ್ಸ್ ಅಂದಿದ ತಕ್ಷಣ ಒಂದು 15 ಪೇಜ್ ನಿಮ್ಮ ನೋಟ್ಸ್ ಆಲ್ರೆಡಿ ಆಗಿರುತ್ತೆ. ದೆನ್ ಯಾವುದೋ ಒಂದು ಎಕ್ಸ್ಟ್ರಾ ಪಾಯಿಂಟ್ ಬಂತು ಅಂದರೆ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಅಂತ ಹೆಡ್ಡಿಂಗ್ ಹಾಕಿ ಮತ್ತೆ ನೋಟ್ಸ್ ಮಾಡ್ಕೊಂಡ್ರೆ ಅದು ಇನ್ನೊಂದು 15 ಪೇಜ್ ಆಗುತ್ತೆ. ಸೊ ಬೆಟರ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಮಾಡಿರ್ತೀರಾ ಮಾರ್ಜಿನಲ್ ಸ್ಪೇಸ್ ಬಿಟ್ಟು ಯಾವ ಒಂದು ಪಾಯಿಂಟ್ ಬಿಟ್ಟಿರ್ತೀರಾ ಆ ಪಾಯಿಂಟ್ ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ತಾ ಇರಿ. ಅವಾಗ ನಿಮಗೆ ನೋಟ್ಸ್ ಕಡಿಮೆ ಆಗುತ್ತೆ. ನಾನು ತುಂಬ ಸಲ ಹೇಳಿದ್ದೀನಿ, ಸೋರ್ಸ್ ಏನಿದೆ ನಿಮ್ಮದು ಆದಷ್ಟು ಲಿಮಿಟೆಡ್ ಆಗಿರಬೇಕು. ಓಕೆ, ಈಗ ನಾವು ಪಾಲಿಟಿ ಸಂಬಂಧಪಟ್ಟಿರೋ ನೋಟ್ಸ್ ನಿಮ್ಮ ಹತ್ರ 3 ಇದೆ ಅಂದರೆ ಸಾಕು. ಯಾರೋ ಇನ್ನೊಬ್ರು ಏನೋ ಹೇಳಿದ್ರು ಓಕೆ ಅಲ್ಲಿ ಬೈ ಮಾಡೋಣ ಇಲ್ಲಿ ಬೈ ಮಾಡೋಣ ಅಂತ ಹೋದರೆ ನಿಮಗೆ ಸೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋದಂದ್ರೆ ನೀವು ಲಾಸ್ಟ್ ಮಿನಿಟ್ ಏನಿರುತ್ತೆ ಲೈಕ್ ಪ್ರಿಲಿಮ್ಸ್ ಬಂದಾಗ ರಿವಿಷನ್ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ. ಆ ಬುಕ್ಸ್ ನೋಡಿದ ತಕ್ಷಣನೇ ಅರ್ಧ ತಲೆ ಕೆಟ್ಟೋಗಿರುತ್ತೆ. ಸೊ ಆದಷ್ಟು ನಿಮ್ಮ ಸೋರ್ಸ್ ಲಿಮಿಟೆಡ್ ಆಗಿ ಇಟ್ಕೊಳ್ಳಿ ಅನ್ನೋದು ಒಂದು ಸಜೆಷನ್. ಓಕೆ, ಇದು ಈಗ ಪಾಲಿಟಿಯಲ್ಲಿ ಥೀಮ್ಸ್ ಅಂತ ನೋಡಿದಾಗ ಇಫ್ ಇನ್ ಕೇಸ್ ನೀವು ಯಾರಾದರೂ ನೋಟ್ ಡೌನ್ ಮಾಡ್ಕೊತಿದ್ರೆ ನಾನು ಮಾಡಿದ್ದೀನಿ ಅಂದರೆ ಫಸ್ಟು ಥೀಮ್ಸ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ. ಥೀಮ್ಸ್ ಹೇಳೋದಾದರೆ ಸೇಲಿಯಂಟ್ ಫ್ಯೂಚರ್ಸ್, ಸ್ಕೆಡ್ಯೂಲ್ಸ್, ಪ್ರಿಯಂಬಲ್. ಓಕೆ, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP, Directive Principles of State Policy, then emergency provisions, Parliament and State Legislature, Union and State Executive, bodies like constitutional, statutory, regulatory bodies, then local government, then judiciary. ಓಕೆ, ಈ ಥರ ನೀವೇನು ಮಾಡಬೇಕು ಅಂದರೆ ಟಾಪಿಕ್ಸ್ ಲೈಕ್ ಥೀಮ್ಸ್ ಏನಿದೆ ಐಡೆಂಟಿಫೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಓಕೆ, ಒಂದು ಶೀಟಲ್ಲಿ ಬರ್ಕೊಂಡು ದೆನ್ ನೀವು ಲಕ್ಷ್ಮೀಕಾಂತ್ ಬುಕ್ಕನ್ನು ಓದಕ್ಕೆ ಬನ್ನಿ. ಸೊ ಬೇಸ್ಡ್ ಆನ್ ಥೀಮ್ಸ್ ಏನಿದೆ ಫಸ್ಟ್ ಅದನ್ನು ಮುಗಿಸಿ. ಈಗ ಲಕ್ಷ್ಮೀಕಾಂತ್ ಬುಕ್ ಬಂದ್ಬಿಟ್ಟು ನಿಮಗೆ
804 ಪೇಜಸ್ ಅಷ್ಟಿದೆ. ಓಕೆ, 800 ಪೇಜಸ್ ಇರೋ ಬುಕ್ಸು ಆ ಬುಕ್ಕನ್ನು ನೀವು ಓದಬೇಕಾದ್ರೆ ಮಿನಿಮಮ್ 3 ಮಂತ್ಸ್ ತಗೊಳುತ್ತಾ? ಓಕೆ, ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ ಅಂದರೆ ಮಿನಿಮಮ್ ನಿಮಗೆ 3 ಮಂತ್ಸ್ ತಗೊಳುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಥೀಮ್ಸನ್ನು ಐಡೆಂಟಿಫೈ ಮಾಡಿದ್ದಾದಮೇಲೆ ಒಂದೊಂದು ಥೀಮನ್ನೇ ಓದ್ಕೊಂಡು ಬನ್ನಿ. ಪಾರ್ಲಿಮೆಂಟ್, ಓಕೆ, ಲೈಕ್ ತುಂಬ ಪೇಜಸ್ ಇದೆ ಪಾರ್ಲಿಮೆಂಟ್, ದೊಡ್ಡ ಚಾಪ್ಟರ್. ಸೊ ಅದನ್ನು ಫಸ್ಟ್ ಓದಿ. ನಿಮ್ಗೆ ಯಾವಾಗ ಇಂಟ್ರೆಸ್ಟ್ ಚೆನ್ನಾಗಿದೆ ಅಂತ ಅನ್ಸುತ್ತೋ ಅವಾಗ ತುಂಬ ಪೇಜಸ್ ಇರೋದು ತುಂಬ ದೊಡ್ಡ ಟಾಪಿಕನ್ನು ಇಟ್ಕೊಂಡು ಫಸ್ಟ್ ಅದನ್ನು ಓದಿದ ತಕ್ಷಣ ಏನು ಮಾಡಬೇಕು, PYQನ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ದೆನ್ ನಾನು ಮಾಡಿದ್ದು ಫಸ್ಟು ಪಾರ್ಲಿಮೆಂಟ್ ಓದಿದೆ, ಆಮೇಲೆ ಫಂಡಮೆಂಟಲ್ ರೈಟ್ಸ್ ಓದಿದೆ. ಈ ಥರ ಯಾಕೆ ಮಾಡ್ಕೊಂಡು ಹೋದೆ ಅಂದರೆ, ಓಕೆ, ಫಂಡಮೆಂಟಲ್ ರೈಟ್ಸ್ ತುಂಬ ಪೇಜಸ್ ಇದೆ, ನನಗೆ ಫಸ್ಟ್ ರೀಡಿಂಗ್ಗೆ 1 ಡೇ ಟೈಮ್ ತಗೊಳ್ತು. ಸೊ ನೀವು ಈ ಥರ ಓದ್ಕೊಂಡು ಹೋಗ್ಬೇಕಾಗಿರುತ್ತೆ. ದೆನ್ ಈಗ DPSP ಅಂತ ಬಂದಾಗ ಓಕೆ ಕಡಿಮೆ ಪೇಜಸ್ ಇದೆ, ಅವಾಗ ಏನು ಮಾಡ್ತೀವಿ, ಕಡಿಮೆ ಪೇಜಸ್ ಇರೋದೇನಿರುತ್ತೆ ಅದನ್ನು ಫಂಡಮೆಂಟಲ್ ಡ್ಯೂಟೀಸ್, ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್, DPSP ಇಷ್ಟು ಟಾಪಿಕ್ಸ್ನ ನಾನು 1 ಡೇಯಲ್ಲಿ ಕವರ್ ಮಾಡಿದೆ. ಬಟ್ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಅದಕ್ಕೆ ಆ ಒಂದು ಟಾಪಿಕ್ಗೆ 1 ಡೇ ನನಗೆ ಟೈಮ್ ತಗೊಳ್ತು. ಸೊ ಈ ಥರ ಒಬ್ಬೊಬ್ರಿಗೂ ಒಂದೊಂದು ಥರ ಟೈಮ್ ತಗೊಳುತ್ತೆ. ಯಾವುದೋ ಒಂದು ಬುಕ್ಕನ್ನು ನೀವು ಫಸ್ಟ್ ರೀಡಿಂಗ್ ಮಾಡಬೇಕಾದ್ರೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಅವಾಗ ನೀವೇನು ಮಾಡಬೇಕು ಅಂದರೆ ಮೊದಲೇ ನೀವು ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿ, ಓಕೆ ಈಗ ಪಾಲಿಟಿ ಓದ್ತಿದ್ದೀನಿ ಅಂದರೆ ಆಬ್ವಿಯಸ್ಲಿ ಇದು ಒಂದು 2 ಮಂತ್ಸ್ ಟೈಮ್ ತಗೊಳುತ್ತೆ. ಸೊ 2 ಮಂತ್ಸು ನಾನು ಬಿಕಾಸ್ ಆಫ್ ಫಸ್ಟ್ ರೀಡಿಂಗ್ ನಾನು ಈ ಸಬ್ಜೆಕ್ಟ್ನ ಮಾತ್ರ ಮುಗಿಸೋವರೆಗೂ ಬೇರೆ ಸಬ್ಜೆಕ್ಟ್ನ ಮುಟ್ಟಲ್ಲ. ಓಕೆ, ಇದೊಂದು ಕಮಿಟ್ಮೆಂಟ್. ಸೊ ಈ ಕಮಿಟ್ಮೆಂಟ್ ತಕ್ಕನಾಗೆ ನೀವು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಓಕೆ, ಇದು ಈಗ ಇಫ್ ಇನ್ ಕೇಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಾತ್ರ ಇದನ್ನು ನೀವು ನಿಮ್ಮ ಪ್ರಿಪ್ರೇಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನಾನೇನು ಹೇಳಿದೆ, ಫಂಡಮೆಂಟಲ್ ರೈಟ್ಸ್ 1 ಡೇ ಟೈಮ್ ತಗೊಂತು. ಓಕೆ, ಫಂಡಮೆಂಟಲ್ ರೈಟ್ಸ್ ನೀವು 1 ಡೇ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನೋಟ್ಸ್ ಇರುತ್ತೆ, ಮಾರ್ಜಿನಲ್ಲಿ ನೋಟ್ಸಲ್ಲಿ ಏನಿದೆ ಅದೆಲ್ಲದನ್ನು ಲೈಕ್ ಈ ಲಕ್ಷ್ಮೀಕಾಂತ್ ಬುಕ್ಕಲ್ಲಿ ಓದಿದ್ದೀರಾ ಅಂದರೆ ಫೈನ್. ಯಾವುದೋ ಒಂದು ಟಾಪಿಕ್ ನೋಟ್ಸಲ್ಲಿ ಬಿಟ್ಟಿದ್ದಾರೆ ಅಂದರೆ ಆ ಮಾರ್ಜಿನಲ್ಲಿ ಆ್ಯಡ್ ಮಾಡ್ಕೊತ ಹೋಗಿ, ಇದೊಂದು ಸಜೆಷನ್. ಓಕೆ, ಈಗ ನಿಮಗೆ ಇಡೀ ಲಕ್ಷ್ಮೀಕಾಂತ್ ಬುಕ್ಕನ್ನು ಎಷ್ಟು ಡೇಸ್ಗೆ ಮುಗಿಸ್ಬೇಕಾಗಿರುತ್ತೆ, ಟಾಪಿಕ್ಸ್ ಹೇಗೆ ಡಿವೈಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಒನ್ ನೋಡೋದಾದ್ರೆ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಓಕೆ, ಬಿಫೋರ್ ನೀವು ಕೋಚಿಂಗ್ ತಗೊಂಡು ನೋಟ್ಸ್ ಮಾಡ್ಕೊಂಡಿದ್ರೆ ಫಸ್ಟ್ ನೋಟ್ಸನ್ನು ಚೆನ್ನಾಗಿ ಓದಿ. 1 ಟೈಮ್ 2 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸ್ ನಿಮಗೆ ಅರ್ಥ ಆಗೋವರೆಗೂ ಫಸ್ಟ್ ನೋಟ್ಸನ್ನು ಓದಿ. ಆಮೇಲೆ ನೀವು ಲಕ್ಷ್ಮೀಕಾಂತ್ ಬುಕ್ ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇಫ್ ಇನ್ ಕೇಸ್ ಯಾವುದಾದ್ರೂ ವರ್ಡಿಂಗ್ಸ್ ಲೈಕ್ ಲಕ್ಷ್ಮೀಕಾಂತಲ್ಲಿ ಹೌದು ವರ್ಡ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಡಿಫಿಕಲ್ಟ್, ಅವಾಗ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ವರ್ಡ್ಸ್ ಒಂದೊಂದು ವರ್ಡು ಗೂಗಲಲ್ಲಿ ಸರ್ಚ್ ಮಾಡಿ, ಅದಕ್ಕೆ ಟೈಮ್ ನಮಗೆ ಜಾಸ್ತಿ ತಗೊಳುತ್ತೆ. ಓಕೆ, ಆ ವರ್ಡ್ ಏನಿದೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಓದ್ತಾ ಹೋಗಿ, ನಿಮ್ಗೆ ಅರ್ಥ ಆಗಬೇಕು. ಸೊ ಫಸ್ಟ್ ರೀಡಿಂಗ್ ಏನು ಮಾಡಬೇಕು, ಲೈಕ್ ಜಸ್ಟ್ ಸ್ಟೋರಿ ಥರ ಓದ್ಕೊತಾ ಹೋಗಿ. ಓಕೆ, ಸೊ ಈಗ ಫಸ್ಟ್ ಥಿಂಗ್ ನೋಡೋದಾದ್ರೆ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಫಸ್ಟೇ ನೀವು ಎಷ್ಟನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಕಾನ್ಸೆಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದೆನ್ ಸೇಲಿಯಂಟ್ ಫೀಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಫ್ ಇನ್ ಕೇಸ್ ನಿಮಗೆ ಫಸ್ಟ್ ರೀಡಿಂಗ್ಗೆ 40 ಪೇಜಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ 20 ಪೇಜಸ್ ಇಟ್ಕೊಳ್ಳಿ. ಓಕೆ, ಒಂದೇ ಸಲ ನಮ್ಗೆ ಕೂತ್ಕೊಂಡು 800 ಪೇಜಸ್ ಓದೋಕ್ಕಾಗಲ್ಲ. ಸೊ ಫಸ್ಟ್ ಡೇ ಏನು ಮಾಡ್ತೀರಾ ಅಂದರೆ ಫಸ್ಟ್ 2 ಟಾಪಿಕ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ದೆನ್ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆ 2 ಟಾಪಿಕ್ಕು 1 ಡೇ ಓದಿ. ಓಕೆ, ದೆನ್ ಸೆಕೆಂಡ್ ಡೇ ಕಾನ್ಸೆಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸೇಲಿಯಂಟ್ ಫ್ಯೂಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು 20 ಪೇಜಸ್, ಇದು ಸೆಕೆಂಡ್ ಡೇ ಓದಿ. ಸೊ ಓದ್ತಾ ನಿಮ್ ಲೈಕ್ ನನ್ನ ಒಂದು ಸಜೆಷನ್, ಲೈಕ್ ನನಗೆ ಎಕ್ಸ್ಪೀರಿಯನ್ಸ್ ಏನು ಅಂದರೆ ನಾನು 1 ಡೇಗೆ ಎಷ್ಟು ಪೇಜಸ್ ಓದಬಲ್ಲೆ ಅಂತ ನೋಡ್ತೀನಿ. ಓಕೆ, ನಾನು 20 ಪೇಜಸ್ 1 ಡೇಗೆ ಓದಬಲ್ಲೆ ಅಂದರೆ ಓಕೆ, ನಾನು ಆ ಒಂದು ಇದರಲ್ಲೇ ನಾನು ಟಾಪಿಕ್ಸ್ನ ಇಟ್ಕೊಂಡು ಓದ್ಕೊತಾ ಹೋಗ್ತೀನಿ. ಸೊ 40 ಪೇಜಸ್ ನಾನು 1 ಡೇಗೆ ಓದಬಲ್ಲೆ ಅಂದರೆ ನಾನು ಆ ಥರನೇ ಲೈಕ್ 4 ಟಾಪಿಕ್ಸ್ 1 ಡೇಗೆ ಇಟ್ಕೊಂಡು ಫಸ್ಟ್ ರೀಡಿಂಗ್ ಮಾಡ್ಕೊಂಡಿದ್ದು. ಸೊ ಆಗ ಪಾಲಿಟಿ ಬುಕ್ ಬೇಗ ಮುಗ್ಸೋಕ್ಕಾಗುತ್ತೆ. ಸೊ ಫಸ್ಟ್ 2 ಟಾಪಿಕ್ಸ್ 1 ಡೇ, ದೆನ್ 2 ಟಾಪಿಕ್ಸ್ ಸೇಲಿಯಂಟ್ ಫ್ಯೂಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೆಕೆಂಡ್ ಡೇ. ಓಕೆ, 2 ಡೇಸ್ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ದೆನ್ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಇದು 3rd ಡೇ. ಓಕೆ, ಇಲ್ಲಿಗೆ ನಿಮಗೆ 3rd ಡೇ ಕಂಪ್ಲೀಟ್ ಆಯಿತು. 6 ಚಾಪ್ಟರ್ಸ್ 3rd ಡೇ ಕಂಪ್ಲೀಟ್ ಮಾಡಿದ್ರಿ. ದೆನ್ ಸಿಟಿಜನ್ಶಿಪ್, ಫಂಡಮೆಂಟಲ್ ರೈಟ್ಸ್, ಈ 2 ಟಾಪಿಕ್ಸನ್ನು ನೀವು
4th ಡೇಗೆ ಇಟ್ಕೊಳ್ಳಿ. ಓಕೆ, ಇಫ್ ಇನ್ ಕೇಸ್ ನಿಮಗೆ 4th ಡೇಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಓಕೆ 5th ಡೇ 5 ಡೇಸ್ ಅಷ್ಟೊತ್ತಿಗೆ ಫಂಡಮೆಂಟಲ್ ರೈಟ್ಸ್ 8 ಚಾಪ್ಟರ್ಸ್ನ 5 ಡೇಸ್ ಅಷ್ಟೊತ್ತಿಗೆ ನೀವು ಕಂಪ್ಲೀಟ್ ಮಾಡಬಹುದು. ಇದು ಈ ವಿಡಿಯೋ ನಾನು ಬಿಗಿನರ್ಸ್ಗೆ ಅಂತ ಹೇಳ್ತಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಆಲ್ರೆಡಿ 2-3 ಟೈಮ್ಸ್ ರೀಡಿಂಗ್ಸ್ ಆಗಿದೆ ಅಂದರೆ ಇಷ್ಟು ಟೈಮ್ ತಗೊಳ್ಳಲ್ಲ. ಯಾರಿಗೆಲ್ಲ ಆ ಥರ ಅನ್ನಿಸ್ತಿದೆ ಲೈಕ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಮಾಡ್ಕೊತಿದ್ದೀವಿ ಈ ಒಂದು ಸಬ್ಜೆಕ್ಟ್ನ ಓದೋಕ್ಕೆ ಅಂತ ಅಂಥವ್ರಿಗೆ ಮಾತ್ರ ಈ ವಿಡಿಯೋ. ಓಕೆ, ಮೊದಲೇ ಹೇಳ್ತಿದ್ದೀನಿ. ದೆನ್ DPSP ಫಂಡಮೆಂಟಲ್ ಡ್ಯೂಟೀಸ್, ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು 6th ಡೇಗೆ ಮುಗಿಸ್ಬೇಕು ನೀವು. ಸೊ ಪಾರ್ಟ್ 1 ಏನಿದೆ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, ನೀವು ಮಿನಿಮಮ್ 6 to 7 ಡೇಸಲ್ಲಿ ಮುಗಿಸ್ಕೊಳ್ಳಿ. ಅಂದರೆ 1 ವೀಕ್ ಟೈಮ್. ಸೊ ನೀವು 7 ಡೇಸ್ಗೆ ಪಾರ್ಟ್ 1 ಮುಗಿಸ್ತೀರಾ. ಪಾರ್ಟ್ 2 ಬಂದಾಗ ಸಿಸ್ಟಮ್ ಆಫ್ ಗೌರ್ನಮೆಂಟ್, ಓಕೆ, ಪಾರ್ಲಿಮೆಂಟರಿ ಸಿಸ್ಟಮ್, ಫೆಡರಲ್ ಸಿಸ್ಟಮ್, ಈ 2 ಟಾಪಿಕನ್ನು 1 ಡೇ ಕಂಪ್ಲೀಟ್ ಮಾಡಿ. ಓಕೆ, ಅವಾಗ ನಿಮಗೆ 8 ಡೇಸ್ ಆಗುತ್ತೆ. ಇಲ್ಲಿಗೆ 8 ಡೇಸ್ ಕಂಪ್ಲೀಟ್ ಆಯಿತು. ದೆನ್ ಸೆಂಟರ್ ಸ್ಟೇಟ್ ರಿಲೇಷನ್ಸ್, ಇಂಟರ್ ಸ್ಟೇಟ್ ರಿಲೇಷನ್ಸ್, ದೆನ್ ಸೆಂಟರ್ ಸ್ಟೇಟ್ ರಿಲೇಷನ್, ದೆನ್ ಇಂಟರ್ ಸ್ಟೇಟ್ ರಿಲೇಷನ್ 1 ಡೇ. ಸೊ ಇಲ್ಲಿಗೆ 9 ಡೇಸ್ ಕಂಪ್ಲೀಟ್ ಆಯಿತು. ದೆನ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಮುಗಿಸ್ಕೊಬಿಡಿ. ಸೊ ವಿತಿನ್ 10 ಡೇಸಲ್ಲಿ ನೀವು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡನ್ನೂ ಮುಗಿಸ್ಬೇಕಾಗಿರುತ್ತೆ. ನಾನು ಅಲ್ಲಲ್ಲಿ ನಿಮಗೆ 1 ಡೇ ಕೊಡ್ತಿದ್ದೀನಿ ಅಂದರೆ ಇಫ್ ಇನ್ ಕೇಸ್ ನಿಮಗೆ ಹುಷಾರಿರಲಿಲ್ಲ, ಲೈಕ್ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆಬ್ವಿಯಸ್ಲಿ ಈ ಥರ ಪ್ರಾಬ್ಲಮ್ಸು ಎಲ್ಲ ಆಸ್ಪಿರೆಂಟ್ಸ್ ನಾವು ಫೇಸ್ ಮಾಡುವಂಥದ್ದೇ. ಎಲ್ಲ ಪ್ರಾಬ್ಲಮ್ಸನ್ನ ಒಂದ್ಸಲ ಇಟ್ಕೊಂಡು ನಾನು ನಿಮ್ಗೆ ಈ ಟೈಮ್ ಟೇಬಲ್ನ ಹೇಳ್ತಿದ್ದೀನಿ. ಸೊ ವಿತಿನ್ 10 ಡೇಸಲ್ಲಿ ನೀವು ಪಾರ್ಟ್ 1 ಮತ್ತು ಪಾರ್ಟ್ 2ನ ಮುಗಿಸ್ಬೇಕಾಗಿರುತ್ತೆ. ಓಕೆ, ಸೊ 10 ಡೇಸ್ ಕಂಪ್ಲೀಟ್ ಆಯಿತು. ಪಾರ್ಟ್ 3 ಅಂತ ಬಂದಾಗ ಸೆಂಟ್ರಲ್ ಗೌರ್ನಮೆಂಟ್. ಓಕೆ, ಸೆಂಟ್ರಲ್ ಗೌರ್ನಮೆಂಟಲ್ಲಿ ಪ್ರೆಸಿಡೆಂಟ್, ದೆನ್ ವೈಸ್ ಪ್ರೆಸಿಡೆಂಟ್, ಈ 2 ಟಾಪಿಕ್ಕು 1 ಡೇಯಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ನೀವು. ಓಕೆ, ದೆನ್ ಪ್ರೈಮ್ ಮಿನಿಸ್ಟರ್, ಇದು ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಈ 2 ಟಾಪಿಕನ್ನು ನೀವು 1 ಡೇಯಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ನಿಮಗೆ ಇಲ್ಲಿಗೆ 12 ಡೇಸ್ ಕಂಪ್ಲೀಟ್ ಆಯಿತು. ದೆನ್ ಕ್ಯಾಬಿನೆಟ್ ಕಮಿಟಿ, ಪಾರ್ಲಿಮೆಂಟ್, 2 ಟಾಪಿಕ್ಕು ನೀವು 1 ಡೇಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಕ್ಯಾಬಿನೆಟ್ ಕಮಿಟಿ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 1 ಪೇಜ್ ಇದೆ, ನೀವು ಆರಾಮಾಗಿ ಓದ್ಕೋಬೋದು. ದೆನ್ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ಥೀಮ್ಸ್ ಐಡೆಂಟಿಫೈ ಮಾಡಿ ಆ ಥೀಮ್ಸ್ ಪ್ರಕಾರ ಓದ್ಕೊಂಡೋಗಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ, ಇನ್ನೂ ಪೇಷನ್ಸ್ ಲೆವೆಲ್ ತುಂಬ ಇದೆ ಅಂತಂದರೆ ದೆನ್ ಬಿಟ್ಟಿರೋ ಟಾಪಿಕ್ಸ್ನ ಓದ್ಕೊಂಡೋಗಿ. ಇಫ್ ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ಎಂಟೈರ್ ಬುಕ್ನ ಒಂದ್ಸಲ ಓದಿ, ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಆಮೇಲೇನು ನೀವು ಓದ್ಕೊಂಡು ಬರ್ಬೋದು. ಸೊ ನಾನು ಥೀಮ್ಸ್ ಪ್ರಕಾರ ಹೋಗ್ತಿದ್ದೀನಿ, ಅದರಿಂದ ಥೀಮ್ಸ್ ಪ್ರಕಾರ ಹೇಳ್ಕೊತ ಹೋಗ್ತಿದ್ದೀನಿ. ದೆನ್ ಪಾರ್ಲಿಮೆಂಟರಿ ಕಮಿಟಿ, ಸುಪ್ರೀಂ ಕೋರ್ಟ್. ಓಕೆ, ಈ 2 ಟಾಪಿಕ್ ನೀವು 1 ಡೇಲಿ ಕಂಪ್ಲೀಟ್ ಮಾಡ್ಬೋದು. ದೆನ್ ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆಕ್ಟಿವಿಸಮ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಈ 3 ಟಾಪಿಕ್ಸು ನೀವು 1 ಡೇಲಿ ಕಂಪ್ಲೀಟ್ ಮಾಡಬೇಕು. ಆರಾಮಾಗಿ ಮಾಡ್ಬೋದು. ಇನ್ನೂ ಇಫ್ ಹ್ಯಾವ್ ಟೈಮ್ ಇರುತ್ತೆ. ಸೊ ಯಾವುದೇ ಒಂದು ಟಾಪಿಕನ್ನು ಕಂಪ್ಲೀಟ್ ಮಾಡಿದ ತಕ್ಷಣ POQ ಸಾಲ್ವ್ ಮಾಡ್ಕೊತಾ ಹೋಗಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಅಂದರೆ ಸೊ 1-2 ಅವರ್ಸ್ ಏನೇನೆಲ್ಲ ಓದಿದ್ದೀರಾ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ದೆನ್ ನಿಧಾನವಾಗಿ ಆನ್ಸರ್ ರೈಟಿಂಗ್ ಬರೆಯೋದು ಸ್ಟಾರ್ಟ್ ಮಾಡ್ಕೊತಾ ಹೋಗಿ. ನಿಧಾನವಾಗಿ ಈಸ್ ನಥಿಂಗ್ ಬಟ್ ಒಂದು ಟಾಪಿಕ್ ಓದಿದ ತಕ್ಷಣ POQ ಲೈಕ್ ಮೈನ್ಸ್ ಆನ್ಸರ್ ರೈಟಿಂಗ್ ಏನಿದೆ ಅದನ್ನು ಬರ್ಕೊತಾ ಹೋದ್ರೆ ಬೆಟರ್. ಸೊ ಇಲ್ಲಿಗೆ 15 ಡೇಸ್ಗೆ ನೀವು ಪಾರ್ಟ್ 3 ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿರ್ತೀರಾ ಅಲ್ಲಿವರೆಗೂ. ದೆನ್ ಪಾರ್ಟ್ 4 ಸ್ಟೇಟ್ ಗವರ್ನಮೆಂಟ್ ನೋಡೋದಾದರೆ ಗವರ್ನರ್, ಚೀಫ್ ಮಿನಿಸ್ಟರ್, ದೆನ್ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಈ 3 ಟಾಪಿಕ್ಸು ಕವರ್ ಮಾಡಬಹುದು. ಏಕೆ ಅಂದರೆ ನಾವು ಈಗ CM, ಗವರ್ನರ್ ಅಂತ ತುಂಬ ಕೇಳಿರ್ತೀವಿ. ಸೊ ಪಾಲಿಟಿಯಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ನಮ್ಮ ಸುತ್ತಮುತ್ತ ಆಗಿರೋ ಇಶ್ಯೂಸ್ ನಾವು ಕೇಳಿ ಆ ಟಾಪಿಕ್ಸ್ ಬಂದಾಗ ತುಂಬ ಇಂಟ್ರೆಸ್ಟ್ ಬರುತ್ತೆ ಓದೋಕ್ಕೆ. ಸೊ ಇದೊಂದು ಅಡ್ವಾಂಟೇಜ್ ಪಾಲಿಟಿ ಓದಿದಾಗ. ಸೊ 1 ಡೇಲಿ ನೀವು ಗವರ್ನರು, ಚೀಫ್ ಮಿನಿಸ್ಟರ್ ಮತ್ತು ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಮುಗಿಸ್ಬೇಕಾಗಿರುತ್ತೆ. ದೆನ್ ಸ್ಟೇಟ್ ಲೆಜಿಸ್ಲೇಚರ್ ಬಂದ್ಬಿಟ್ಟು 1 ಡೇ ಟೈಮ್ ತಗೊಳ್ಳಿ. ಸೊ 1 ಡೇ ಆರಾಮಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಸ್ಟೇಟ್ ಲೆಜಿಸ್ಲೇಚರ್ ಕಂಪ್ಲೀಟ್ ಆಗುತ್ತೆ. ದೆನ್ ಹೈಕೋರ್ಟ್,
ಸಬಾರ್ಡಿನೇಟ್ ಕೋರ್ಟ್, ಟ್ರಿಬ್ಯುನಲ್ಸ್ ಏನಿದೆ ಈ 3 ಟಾಪಿಕ್ಸ್ ನೀವು ಒನ್ ಡೇಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. Then Lok Adalats and other courts. Okay, e topic plus ಅದರ ಪ್ರಕಾರನೇ ಒಂದು ಚಿಕ್ಕ ಟಾಪಿಕ್ ಇಟ್ಕೊಳ್ಳಿ, ಬಿಕಾಸ್ ಆಫ್ ಹೇಳ್ತೀನಿ ಹೇಳಿರಿ. ಯಾ ದೆನ್ ಲೋಕ್ ಅದಾಲತ್ಸ್ ಅಂಡ್ ಅದರ್ ಕೋರ್ಟ್ಸ್ ಏನಿದೆ ಅದು, ಅದ್ರ ಜೊತೆಗೆ ನೀವು ಸ್ಕೆಡ್ಯೂಲ್ಸ್ ಅಂಡ್ ಟ್ರೈಬಲ್ ಏರಿಯಾಸ್ ಏನಿದೆ ಇದನ್ನ ಕಂಪ್ಲೀಟ್ ಮಾಡ್ಕೋಬಿಡಿ. ಓಕೆ, ಒನ್ ಡೇಲಿ. ಇಲ್ಲಿಗೆ ನಿಮಗೆ 19 ಡೇಸ್ ಆಫ್ ವರ್ಕ್ಸ್ ಮುಗಿಯುತ್ತೆ. ದೆನ್ ಪಾರ್ಟ್ 5 ಅಂತ ಬಂದಾಗ ಲೋಕಲ್ ಗವರ್ನಮೆಂಟ್. ಸೊ ಲೋಕಲ್ ಗವರ್ನಮೆಂಟ್ ಅಲ್ಲಿ ಪಂಚಾಯತಿ ರಾಜ್ ಅಂಡ್ ಮುನ್ಸಿಪಾಲಿಟೀಸ್. ಸೊ ಈ 2 ಟಾಪಿಕ್ಸ್ ನ ಒನ್ ಡೇಲಿ ಕವರ್ ಮಾಡ್ಕೊಳ್ಳಿ. ದೆನ್ ಪಾರ್ಟ್ 6 ಅಲ್ಲಿ ಯೂನಿಯನ್ ಟೆರಿಟರೀಸ್ ಅಂಡ್ ಸ್ಪೆಷಲ್ ಏರಿಯಾಸ್, ಅದರಲ್ಲಿ ಯುಟಿ ಮತ್ತೆ ಯುಟಿಸ್ ಲೈಕ್ ಯೂನಿಯನ್ ಟೆರಿಟರೀಸ್, ಎಲೆಕ್ಷನ್ ಕಮಿಷನ್, ದೆನ್ ಫಿನಾನ್ಸ್ ಕಮಿಷನ್, ಈ 3 ಟಾಪಿಕ್ಸ್ ನ ಒನ್ ಡೇಲಿ ನೀವು ಕವರ್ ಮಾಡ್ಕೋಬೇಕಾಗಿರುತ್ತೆ. ಸೊ 21 ಡೇಸ್ ನೀವು ಕಂಪ್ಲೀಟ್ ಆಯಿತು. ದೆನ್ ನ್ಯಾಷನಲ್ ಕಮಿಷನ್ ಫಾರ್ ಎಸ್ಸಿಸ್, ನ್ಯಾಷನಲ್ ಕಮಿಷನ್ ಫಾರ್ ಎಸ್ಟಿಸ್, ನ್ಯಾಷನಲ್ ಕಮಿಷನ್ ಫಾರ್ ಬಿಸಿಸ್, ದೆನ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ದೆನ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಈ 5 ಟಾಪಿಕ್ಸ್ ನ ನೀವು ಒನ್ ಡೇಲಿ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ದೆನ್ 8th ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ನೀತಿ ಆಯೋಗ್ ಇದೆ. ಓಕೆ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಪ್ಲಸ್ ನೀತಿ ಆಯೋಗ್. ಈ 2 ಟಾಪಿಕ್ಸ್ ನೀವು ಒನ್ ಡೇಲಿ ಕವರ್ ಮಾಡ್ಕೋಬೇಕಾಗಿರುತ್ತೆ. ಒನ್ ಡೇ ಎಲ್ಲ ಇನ್ನೊಂದು ಟಾಪಿಕ್ ಅನ್ನು ಹಾರ್ಡ್ ಮಾಡೋಣ, ಬಿಕಾಸ್ ಯು ಕ್ಯಾನ್ ರೀಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಓಕೆ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ನೀತಿ ಆಯೋಗ್, ದೆನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇಷ್ಟು ಟಾಪಿಕ್ಸ್ ನೀವು ಒನ್ ಡೇಲಿ ಕವರ್ ಮಾಡ್ಕೋಬೇಕಾಗಿರುತ್ತೆ. ದೆನ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ದೆನ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್. ಓಕೆ, ಈ 3 ಟಾಪಿಕ್ಸ್ ನೀವು ಒನ್ ಡೇಲಿ ಕವರ್ ಮಾಡ್ಕೋಬೇಕಾಗಿರುತ್ತೆ. ದೆನ್ CBI. ಓಕೆ, CBI ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ತುಂಬ ಇಂಪಾರ್ಟೆಂಟ್. ಓಕೆ, ಲೋಕಾಯುಕ್ತದ್ದು ಕೂಡ ನಾನು ಕ್ವಶನ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನೋಡಿದೆ. ಸೊ ಇಂಪಾರ್ಟೆಂಟ್ ಟಾಪಿಕ್. CBI ದೆನ್ ಲೋಕ್ಪಾಲ್ ಅಂಡ್ ಲೋಕಾಯುಕ್ತ ಏನಿದೆ ಈ ಟಾಪಿಕ್ ಪ್ಲಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಈ 3 ಬಾಡೀಸ್ನು ಕೂಡ ನೀವು ಒನ್ ಡೇಲಿ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಡಿಲಿಮಿಟೇಷನ್ ಆಫ್ ಇಂಡಿಯಾ ತುಂಬ ಇಂಪಾರ್ಟೆಂಟ್ ಟಾಪಿಕ್. ದೆನ್ ಲಾ ಕಮಿಷನ್ ಆಫ್ ಇಂಡಿಯಾ. ಓಕೆ, 3 ಈ 2 ಟಾಪಿಕ್ಸ್ ಅನ್ನು ನೀವು ಒನ್ ಡೇಲಿ ಕವರ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾನು ನಿಮ್ಗೆ ಏನೇನು ಟಾಪಿಕ್ಸ್ನೆಲ್ಲ ಹೇಳ್ತಿದ್ದೀನಿ, ನೀವೇನಾದ್ರು ಲಕ್ಷ್ಮೀಕಾಂತ್ ಇಟ್ಕೊಂಡು ಏನಾದರೂ ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓನ್ಲಿ ನಾನು ಥೀಮ್ಸ್ ಹೇಳ್ತಿದ್ದೀನಿ. ಇದೆಲ್ಲ ಓದಿದ ಮೇಲೆ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಂತ ನಿಮಗೆ ಅನ್ಸುತ್ತೆ ಆ ಟಾಪಿಕ್ಕನ್ನು ಕೂಡ ಓದಿ ನೋಟ್ಸ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಅಂದರೆ ಇನ್ನೂ ಬಿಟ್ಟಿರೋ ಟಾಪಿಕ್ಸ್ ಏನಿದೆ ಅದನ್ನು ಕವರ್ ಮಾಡ್ಕೊಳ್ಳಿ. ದೆನ್ ಅದರ್ ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್ಸ್ ನೋಡೋದಾದ್ರೆ ಕೋಆಪರೇಟಿವ್ ಸೊಸೈಟೀಸ್, ಅಫಿಷಿಯಲ್ ಲ್ಯಾಂಗ್ವೇಜ್, ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಸರ್ಟನ್ ಕ್ಲಾಸಸ್. ಓಕೆ, ಈ 3 ಟಾಪಿಕ್ಸ್ನ ನೀವು ಒನ್ ಡೇಲಿ ಕವರ್ ಮಾಡ್ಕೋಬೇಕಾಗಿರುತ್ತೆ. ದೆನ್ ಪೊಲಿಟಿಕಲ್ ಡೈನಾಮಿಕ್ಸ್ ಅಲ್ಲಿ ನೋಡೋದಾದ್ರೆ ಪೊಲಿಟಿಕಲ್ ಪಾರ್ಟೀಸ್, ರೋಲ್ ಆಫ್ ರೀಜನಲ್ ಪಾರ್ಟೀಸ್, ಎಲೆಕ್ಷನ್ಸ್, ಎಲೆಕ್ಷನ್ ಲಾ. ಸೊ ಇಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡಬಹುದು. ಇಫ್ ಇನ್ ಕೇಸ್ ನಿಮ್ಗೆ ಆಗಲಿಲ್ಲ ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಮತ್ತು ರೋಲ್ ಆಫ್ ರೀಜನಲ್ ಪಾರ್ಟೀಸ್, ದೆನ್ ಎಲೆಕ್ಷನ್ಸ್. ಸೊ ಇಲ್ಲಿಗೆ ಮುಗಿಸ್ಕೊಳ್ಳಿ ಒನ್ ಡೇಗೆ. ದೆನ್ ಎಲೆಕ್ಷನ್ ಲಾಸ್, ಎಲೆಕ್ಟರಲ್ ರಿಫಾರ್ಮ್ಸ್, ವೋಟಿಂಗ್ ಬಿಹೇವಿಯರ್, ಕೊಯ್ಲೇಷನ್ ಗವರ್ನಮೆಂಟ್. ಸೊ ಇಷ್ಟು ಟಾಪಿಕ್ನ ನೀವು ಒನ್ ಡೇಲಿ ಕವರ್ ಮಾಡಬೇಕಾಗಿರುತ್ತೆ. ಓಕೆ, ಎಲೆಕ್ಷನ್ ಲಾಸ್,
ಎಲೆಕ್ಟೋರಲ್ ರಿಫಾರ್ಮ್ಸ್, ವೋಟಿಂಗ್ ಬಿಹೇವಿಯರ್, ಕೊಯ್ಲೇಷನ್ ಗವರ್ನಮೆಂಟ್. ಓಕೆ, ಇಷ್ಟು ಟಾಪಿಕ್ನ ಒನ್ ಡೇಲಿ ಕವರ್ ಮಾಡಬೇಕಾಗಿರುತ್ತೆ. ದೆನ್ ಆಂಟಿ ಡಿಫೆಕ್ಷನ್ ಲಾ, ಪ್ರೆಷರ್ ಗ್ರೂಪ್ಸ್, ಫಾರಿನ್ ಪಾಲಿಸಿ. ಈ 3 ಟಾಪಿಕ್ಸ್ನ ನೀವು ಒನ್ ಡೇಲಿ ಕವರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಥರ ನೀವು ಏನಾದರೂ ಪ್ಲಾನ್ ಮಾಡ್ಕೊಂಡು ಹೋದರೆ ವಿತಿನ್ 1 ಮಂತಲ್ಲಿ ಪಾಲಿಟಿ ಲಕ್ಷ್ಮೀಕಾಂತ್ ಬುಕ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇಫ್ ಇನ್ ಕೇಸ್ ನಿಮಗೆ 1 ಮಂತಲ್ಲಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಓಕೆ, 1 ಮಂತ್ ಮೇಲೆ ಇನ್ನೊಂದು 1 ವೀಕ್ ತಗೊಳ್ಳಿ. ಬಟ್ ಏನು ಮಾಡ್ತೀರಾ ಅಂದರೆ ಒಂದು ಸಬ್ಜೆಕ್ಟ್ ನೀವು ಓದ್ಕೊಳ್ಳೋಕೆ ಕೂತ್ಕೊಂಡ್ರೆ ಆ ಸಬ್ಜೆಕ್ಟ್ ಮುಗಿಯೋವರೆಗೂ ಬೇರೆ ಸಬ್ಜೆಕ್ಟ್ ಸ್ವಿಚ್ ಮಾಡಬೇಡಿ. ಓಕೆ, ಬಿಕಾಸ್ ಎಲ್ಲ ಆಸ್ಪಿರೆಂಟ್ಸು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಇದೆ. ಎಲ್ಲರೂ ಜೊತೆ ನಾನು ಕೂಡ ಹೇಗೆ ಅಂದರೆ ಒಂದು ಸಬ್ಜೆಕ್ಟ್ ಓದ್ತೀವಿ, ದೆನ್ ಆ ಸಬ್ಜೆಕ್ಟ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಮಾಡ್ಕೊತಿದೆ ಅಂತಂದರೆ ಡೆಫಿನೆಟ್ಲಿ ನಮ್ಮ ಮೈಂಡ್ ಏನು ಹೇಳುತ್ತೆ ಅಂದರೆ ಓಕೆ ಬೇರೆ ಸಬ್ಜೆಕ್ಟ್ ಓದೋಣ, ಯಾವ್ದು ತುಂಬ ಬೇಗ ಈಸಿಯಾಗಿ ಆಗ್ಬಿಡುತ್ತೋ ಅದನ್ನು ಓದೋಣ. UPSC ಅಲ್ಲಿ ಯಾವುದು ಈಸಿ ಅಲ್ಲ. ಸೊ ಎಲ್ಲದಕ್ಕೂ ಅದಕ್ಕೆ ಆದಂತಹ ಇದ್ದೇ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ನಾನೀಗ ಒಂದು ಸಬ್ಜೆಕ್ಟ್ ಮಾತ್ರ ಪಾಲಿಟಿ ಮಾತ್ರ ಹೇಳ್ತಿದ್ದೀನಿ. ಸೊ ಇದೇ ಥರ ಎಲ್ಲ ಸಬ್ಜೆಕ್ಟ್ಸ್ಗೂ ನೀವು ಥೀಮ್ಸ್ನ ಐಡೆಂಟಿಫೈ ಮಾಡಿಕೊಂಡು PYQನ ಸೈಡಲ್ಲಿ ಇಟ್ಕೊಂಡು ಸಿಲೆಬಸ್ ಕಾಪಿ ಮಸ್ಟ್. ಓಕೆ, ನೀವು ಯಾವುದೇ ಒಂದು ಟಾಪಿಕ್ ಓದಿ ಸಿಲೆಬಸ್ ಕಾಪಿ ಪಕ್ಕದಲ್ಲಿ ಇಟ್ಕೊಳ್ಳಿ, PYQನ ಸಾಲ್ವ್ ಮಾಡಿ, ದೆನ್ ಒಂದೊಂದು ಟಾಪಿಕ್ ಓದಿದ ತಕ್ಷಣ PYQನ ಸಾಲ್ವ್ ಮಾಡಿ. ಸೊ ಈ ಥರ ನೀವು ಓದಿದ್ರೆ ಎಲ್ಲ ಸಬ್ಜೆಕ್ಟ್ಸು ಲೈಕ್ 1 ಇಯರ್ಗೆ ಆಗಲಿಲ್ಲ ಅಂದ್ರೂ 2 ಇಯರ್ಸ್ಗಾದ್ರೂ ನೀವು ಕಂಪ್ಲೀಟಾಗಿ ರೀಡಿಂಗ್ ಏನಿದೆ ಆ ಪಾರ್ಟ್ನ ನೀವು ಕಂಪ್ಲೀಟ್ ಮಾಡ್ಕೊತೀರ. ಇಫ್ ಇನ್ ಕೇಸ್ ನೀವು ಈ ಥರ ಮಾಡಲಿಲ್ಲ, ಅರ್ಧ ಓದ್ಕೊಂಡು ಹೋಗ್ತೀರಾ ಅಂದರೆ ಇದೊಂದು 3, 4, 5 ಇಯರ್ಸ್ ಆದರೂ ಕೂಡ ನೀವು ಅಲ್ಲೇ ಇರ್ತೀರಾ. ಸೊ ಇದು ಹೇಗೆ ಬುಕ್ಸ್ ಓದಬೇಕು ಅಂತ ಡೌಟ್ ಇದ್ದರೆ ಈ ವ್ಲಾಗ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ UPSC ವ್ಲಾಗ್ಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.